ಹಲೋ ನಮಸ್ತೆ ಎಲ್ರಿಗೂ. ನಾನಿವತ್ತು ಕಾರ್ನ್ ಮತ್ತು ಹೆಸರು ಕಾಳು ಹಾಕಿ ಟಿಕ್ಕಿ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಎಲ್ಲ ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ಕಾರ್ನ್ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಮಿಕ್ಸಿಗೆ, ಮತ್ತು ಹೆಸರು ಕಾಳು. ಸೊ ಇದೆರಡನ್ನೂ ರಫಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಇದ್ರ ಜೊತೆಗೆ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಹಾಕೋತಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ. ಇದಿಷ್ಟನ್ನು ರಫಾಗಿ ಗ್ರೈಂಡ್ ಮಾಡ್ಕೋತಿದ್ದೀನಿ. ಪಲ್ಸ್ ಮೋಡ್ ಅಂತ ಹೇಳ್ತಾರಲ್ವ ಮಿಕ್ಸಿಯಲ್ಲಿ, ಆ ಥರ ಅದ್ರಲ್ಲಿ ಮಾಡಿಕೊಂಡ್ರೆ ಸಾಕು. ತುಂಬ ಸಾಫ್ಟಾಗಿ ಏನಾಗೋದು ಬೇಡ ಇದು. ಸೊ ಪಲ್ಸ್ ಮೋಡಲ್ಲಿ ಮಾಡಿಕೊಂಡ್ರೆ ಈ ಥರ ಟೆಕ್ಸ್ಚರ್ ಬರುತ್ತೆ. ಇದನ್ನು ಒಂದು ಪ್ಲೇಟ್ಗೋ ಬೌಲ್ಗೋ ಹಾಕ್ಕೊಂಡು ಆನಿಯನ್, ಸಣ್ಣಗೆ ಹೆಚ್ಚಿರೋ ಆನಿಯನ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಸೊ ಇವಾಗ ಸ್ಪೈಸಸ್ ಹಾಕ್ತಿದ್ದೀನಿ. ಸ್ವಲ್ಪ ಜೀರಾ ಪೌಡರ್ ಹಾಕ್ತಿದ್ದೀನಿ, ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕ್ತಿದ್ದೀನಿ, ಸ್ವಲ್ಪ ಗರಂ ಮಸಾಲನೂ ಹಾಕ್ತಾಯಿದ್ದೀನಿ. ಆಲ್ರೆಡಿ ಗ್ರೀನ್ ಚಿಲ್ಲಿ ಹಾಕಿರೋದಕ್ಕೆ ರೆಡ್ ಚಿಲ್ಲಿ ಅಕಾರ್ಡಿಂಗ್ ಟು ನಿಮ್ಮ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ಆಮೇಲೆ ಇದು ಆಲ್ರೆಡಿ ನಾನು ಮೊದಲೇ ಮಾಡ್ಕೊಂಡಿರೋ ಅವಲಕ್ಕಿ ಪೌಡರ್, ಅದು ಜಸ್ಟ್ ನಾರ್ಮಲ್ ಅವಲಕ್ಕಿನ ಪೌಡರ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಸಾಲ್ಟ್ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಬ್ಲೆಂಡ್ ಆಗೋ ಥರ ಮಾಡಿಕೊಂಡು ಸೊ ಟಿಕ್ಕಿ ಶೇಪ್ ಮಾಡಿ ಇಟ್ಕೋತಾ ಇದ್ದೀನಿ ನಾನು. ಸೊ ಅದಕ್ಕೂ ಮುಂಚೆ ಸ್ಟವ್ ಹಚ್ಚಿದ್ದೀನಿ. ಸೊ ತವಾ ಆನ್ ಆಗಿದೆ. ಬಿಸಿ ಆಗೋಕ್ಕೆ ಮುಂಚೆ ಸೊ ಟಿಕ್ಕೀಸ್ ಎಲ್ಲ ರೆಡಿ ಇದೆ ಆಲ್ರೆಡಿ. ಸೊ ಇದನ್ನು ನಾನು ಸ್ವಲ್ಪ ರವೆಯಲ್ಲಿ ಡಿಪ್ ಮಾಡ್ಕೋತಾ ಇದ್ದೀನಿ. ನಾರ್ಮಲ್ ಉಪ್ಪಿಟ್ಟು ರವೆ ಅಷ್ಟೇ ಇದು. ನಾನೇನು ರೋಸ್ಟು ಮಾಡಿಲ್ಲ ರವಾನ, ಡೈರೆಕ್ಟ್ ಹಸಿ ರವೆಯಲ್ಲೇ ಜಸ್ಟ್ ಡಿಪ್ ಮಾಡ್ಕೋತಿದ್ದೀನಿ. ಸೊ ಇದು ರವೆ ಏನಕ್ಕೆ ಹಾಕೋದಂದರೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಟೆಕ್ಸ್ಚರು ಅಂತ, ಚೆನ್ನಾಗಿ ಅನ್ಸುತ್ತೆ ತಿನ್ಬೇಕಾದ್ರೆ ರವೆ ಹಾಕಿದ್ರೆ. ಸೊ ಎರಡು ಕಡೆನೂ ಲೈಟಾಗಿ ಸ್ಪ್ರೆಡ್ ಮಾಡಿಕೊಂಡು ರವಾನ ತವಾ ಮೇಲೆ ಇಟ್ಕೋತಾ ಇದ್ದೀನಿ. ಸೊ ಇದು ಟಿಕ್ಕೀಸು ಎಲ್ಲ ಹಸಿ ಐಟಮ್ಸ್ ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಸೊ ನಾವಿಲ್ಲಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಬಿಕಾಸ್ ಸ್ವಲ್ಪ ಜೋರಾಗಿ ಇಟ್ಕೊಂಡ್ರೆ ಏನಾಗುತ್ತೆ, ಬೇಗ ಒನ್ ಸೈಡು ಬೇಗ ರೋಸ್ಟ್ ಆಗಿಬಿಡುತ್ತೆ, ಆವಾಗ ಬೇಗ ಸೀದೋಗೋ ಚಾನ್ಸಸ್ ಇದೆ. ಸೊ ಅದಕ್ಕೆ ಮೀಡಿಯಮ್ ಇಟ್ಕೊಂಡು ಫ್ಲೇಮ್ನ ಒಂದು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ನಾನಿಲ್ಲಿ. ತುಂಬ ಆಯಿಲ್ ನೆಸೆಸಿಟಿ ಇಲ್ಲ ಆ್ಯಕ್ಚುಲಿ, ಬಟ್ ಇದು ಐರನ್ ತವ ಆಗಿರೋದ್ರಿಂದ ಸ್ವಲ್ಪ ಸ್ಟಿಕ್ಕಿ ಆಗುತ್ತೆ ಅಂತ ಒಂಚೂರು ಆಯಿಲ್ ಎಕ್ಸ್ಟ್ರಾ ಹಾಕೋತಿದ್ದೀನಿ ನಾನಷ್ಟೇ. ನಾರ್ಮಲ್ ನಾನ್ ಸ್ಟಿಕ್ಕಲ್ಲೆಲ್ಲ ಮಾಡಿದ್ರೆ ಇಷ್ಟು ಕೂಡ ನೆಸೆಸಿಟಿ ಇರಲ್ಲ, ಏನೂ ಅಂಟ್ಕೊಳ್ಳಲ್ಲ. ಸೊ ಸ್ವಲ್ಪ ಆಯಿಲ್ ಹಾಕಿ ನಾನೊಂದು 2 to 3 ಮಿನಿಟ್ಸ್ ಚೆನ್ನಾಗಿ ಬೇಯಿಸಿದ್ದೀನಿ. ಇವಾಗ ನೆಕ್ಸ್ಟು ಟಿಕ್ಕೀಸ್ನ ಉಲ್ಟಾ ಮಾಡಿ ಹಾಕ್ತಿದ್ದೀನಿ, ಇನ್ನು ಅದರ್ ಸೈಡ್ ಕೂಡ ಬೇಯಲಿ ಅಂತ. ಸೊ ಎರಡು ಕಡೆನೂ ಚೆನ್ನಾಗಿ ಹದವಾಗಿ ಬೇಯಬೇಕು, ಆವಾಗಲೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬಿಕಾಸ್ ನಾವು ಯೂಸ್ ಮಾಡಿರೋ ಎಲ್ಲ ರಾ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ನೀಟಾಗಿ ಬೇಯಿಸಿಲ್ಲ ಅಂದರೆ ಸೊ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಸ್ಪ್ರೌಟ್ಸ್ ಯೂಸ್ ಮಾಡಿದ್ದೀವಿ ಬೇರೆ, ಸೊ ಹಸಿ ತಿಂದರೆ ಒಳ್ಳೆಯದಿಲ್ಲ ಸ್ಪ್ರೌಟ್ಸು. ಸೊ ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೋಬೇಕು. ನಿಧಾನಕ್ಕೆ ಒಂದು 2 to 3 ಮಿನಿಟ್ಸ್ ಒಂದು ಸೈಡ್ ಬೇಯಿಸ್ಕೊಂಡು ತಿರುಗಿಸ್ಕೋತಾ ಇದ್ದೀನಿ. ಸೊ ತಿರುಗಿಸ್ಕೊಂಡ ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು 2 to 3 ಮಿನಿಟ್ಸ್ ಬೇಯಿಸಿದ್ರೆ ಸಾಕು, ನಮ್ಮ ಟಿಕ್ಕಿ ರೆಡಿ ಆಗಿರುತ್ತೆ. ಸೊ ನಾನಿಲ್ಲಿ ಒಂಚೂರು ಅಡಿಷ್ನಲಿ ಒಂದು ಸ್ವಲ್ಪ ಫ್ಲೇವರ್ ಇರಲಿ ಅಂತ ನಾನು ಒಂಚೂರು ಮೊಸರೆಲ್ಲಾ ಚೀಸ್ ಯೂಸ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ಟಿಕ್ಕೀಸ್ಗೆ ಪನ್ನೀರ್ ಯೂಸ್ ಮಾಡ್ತೀನಿ. ಇವತ್ತು ಪನ್ನೀರ್ ಇರಲಿಲ್ಲ, ಅದಕ್ಕೋಸ್ಕರ ವಿತೌಟ್ ಪನ್ನೀರ್ ಮಾಡ್ತಿದ್ದೀನಿ. ಸೊ ಒಂದು ಸ್ವಲ್ಪ ಚೀಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೂ ಅಂತ ಚೀಸ್ ಹಾಕ್ಕೊತಾ ಇದ್ದೀನಿ. ಸೊ ಇದು ಚೀಸ್ ಹಾಕಿದ್ಮೇಲೆ ಏನು ಆಲ್ರೆಡಿ ಬೆಂದಿರುತ್ತೆ. ಚೀಸ್ ಹಾಕಿದ್ಮೇಲೆ ಏನಾರ ಲಿಡ್ ಕವರ್ ಮಾಡಿದ್ರೆ ಅದು ತವಾದಲ್ಲಿರೋ ಬಿಸಿಗೆ ಚೀಸ್ ಕೂಡ ಮೆಲ್ಟ್ ಆಗುತ್ತೆ. ಸೊ ನಾನು ಆಲ್ಮೋಸ್ಟ್ ಚೀಸ್ ಹಾಕ್ಕೊಳ್ಬೇಕಾದ್ರೆ ತವಾನ ಆಫ್ ಮಾಡಿದ್ದೀನಿ. ಆಫ್ ಮಾಡಿ ಜಸ್ಟ್ ಒಂದು ಲಿಡ್ ಕ್ಲೋಸ್ ಮಾಡಿದ್ದೆ, ಬಿಸಿಗೆ ಆಲ್ರೆಡಿ ಚೀಸ್ ಮೆಲ್ಟ್ ಆಗಿದೆ. ಸೊ ಇವಾಗ ನಮ್ಮ ಟಿಕ್ಕಿ ರೆಡಿಯಾಗಿದೆ. ಸೊ ಒಂದು ಹೆಲ್ತಿ ಟಿಕ್ಕಿ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿನೂ ತಿನ್ಬೋದು ಅಥವಾ ಡಿನ್ನರ್ ಆಗಿನೂ ತಿನ್ಬೋದು. ಇದನ್ನು ಹೊಟ್ಟೆ ತುಂಬತ್ತೆ ನೀಟಾಗಿ. ತುಂಬ ಹೆವಿನೂ ಅನಿಸಲ್ಲ, ತುಂಬ ಲೈಟು ಅನಿಸಲ್ಲ.